ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಒಂದು ಡಿಫರೆಂಟ್ ಆದ ವಿಷಯ ಮಾತಾಡ್ತೀನಿ. ಈ ಜಗತ್ತಿಗೆ ಉಳಿದೆಲ್ಲರಿಗಿಂತಲೂ ಡಿಫರೆಂಟ್ ಆದ ನೀವು ಬೇಕಾಗಿದ್ದೀರಿ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ. ಅದನ್ನು ಒಂದು ಸೆಟ್ ಪ್ಯಾಟ್ರನ್ ಅಂತಾರೆ, ಒಂದು ನಿಶ್ಚಿತ ಮಾದರಿ. ಕವಿ ಅಥವಾ ಪತ್ರಕರ್ತ ಅಂದ ಕೂಡಲೇ ಜುಬ್ಬ ಹಾಕ್ಕೋಬೇಕು, ಜೀನ್ಸ್ ಹಾಕ್ಕೋಬೇಕು, ಗಡ್ಡ ಬಿಟ್ಟಿರಬೇಕು, ಕನ್ನಡಕ, ಸಿಗರೇಟು, ಬೇಜವಾಬ್ದಾರಿತನ, ಅದೆಲ್ಲ ಒಂದು ಪೂರ್ವ ನಿರ್ಧಾರಿತ ಸ್ಟೈಲು. ಸೇಲ್ಸ್ಮ್ಯಾನ್ ಅಂದ ಕೂಡಲೇ ಪ್ಯಾಂಟು, ಅದಕ್ಕೆ ಇಸ್ತ್ರಿ, ಅದೇ ಇಸ್ತ್ರಿ ಶರ್ಟ್ಗೂ ಎಳ್ಕೊಂಡು, ಒಳ್ಳೆ ಅನ್ನಿಸ್ತಾ ಇದ್ದರೂ ಕೊರಳಿಗೊಂದು ಟೈ ಕಟ್ಕೊಂಡು, ಫಳ ಫಳ ಬೂಟ್ ಮೆಟ್ಕೊಂಡು, ಮಾತಿಗೊಂದು ಸಲ ತಪ್ಪೇ ಮಾಡದೇ ಇದ್ದರೂ ಎಕ್ಸ್ಕ್ಯೂಸ್ ಮೀ ಅಂತ ಮಾತಾಡ್ತಾ ಇರ್ತಾರೆ. ಅದೊಂದು ಸೆಟ್ ಪ್ಯಾಟ್ರನ್ನು. ಶಿಕ್ಷಕಿ ಅಂದ ಕೂಡಲೇ ಬಿಗಿಯಾಗಿ ಹೆರಳು ಹಾಕ್ಕೊಂಡು, ಕಾಟನ್ ಸೀರೆ ಉಟ್ಕೊಂಡು, ಕೈಯಲ್ಲಿ ಚೀಲ ಹಿಡ್ಕೊಂಡು, ಮುಖದಲ್ಲಿ ಸೋತ ಕಳೆ ಇಟ್ಕೊಂಡು, ಅದು ಇನ್ನೊಂದು ಪ್ಯಾಟ್ರನ್. ಅಮೆರಿಕದಲ್ಲಿ 6 ತಿಂಗಳಿದ್ದು ಬಂದವ್ರ ಜೊತೆಗೆ ಮಾತಿಗೆ ಕೂತು ನೋಡಿ. ನೀವೇನಾದರೂ ವಿವರಿಸ್ತಾ ಇದ್ದರೆ ಅವರು ಅದಕ್ಕೆ ಹೌದಾ, ಐ ಸಿ ಅಂತೆಲ್ಲ ಉದ್ಗರಿಸೋದಿಲ್ಲ. ಅಂತ ಒಂದೇ ಸಮ ಮುಲುಕ್ತಾ ಇದ್ದಾರೇನೋ ಅನ್ನೋ ಹಾಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ. ಅದರಲ್ಲೇ ಐ ಸಿ, ಹೌದಾ, ಹಾಗಾ, ಸರಿ ಸರಿ ಮುಂದಕ್ಕೆ ಹೇಳು ಅನ್ನುವಂಥ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದು ಅಲ್ಲಿ ಕಲ್ತು ಬಂದಿರೋ ಸ್ಟೈಲು. ನೀವು ರಾಜಕಾರಣಿಗಳ ಪ್ರೆಸ್ ಕಾನ್ಫರೆನ್ಸ್ಗಳನ್ನೇ ನೋಡ್ತಾ ಬನ್ನಿ, ಒಬ್ರಿಗೂ ಮತ್ತೊಬ್ಬರಿಗೂ ವ್ಯತ್ಯಾಸನೇ ಕಾಣೋದಿಲ್ಲ. ಭಾಷಣಗಳಾದರೂ ಅಷ್ಟೇ. ಇಂಥದ್ದೊಂದು ಸೆಟ್ ಪ್ಯಾಟರ್ನ್ ನಮ್ಮ ಭಾಷೆ, ಮಾತು, ಚಲನವಲನ, ಡ್ರೆಸ್ಸು ಕೇವಲ ಇವುಗಳಿಗಷ್ಟೇ ಸೀಮಿತವಾಗಿ ಉಳಿದಿರೋದಿಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸಾಲಾಗಿ ನಿಲ್ಲಿಸಿ ನೋಡಿದ್ರೆ ನಾವೆಲ್ಲ ಮಧ್ಯಮ ವರ್ಗದವರು ಒಂದೇ ಥರ ಆಲೋಚನೆ ಮಾಡ್ತಾ ಇರ್ತೀವಿ. ಒಂದು ಕಾಲಘಟ್ಟದಲ್ಲಿ ಬದುಕುವ ಎಲ್ಲ ಭಾರತೀಯರ ಯೋಚನೆಗಳು ಒಂದೇ ಪ್ಯಾಟ್ರನ್ಗೆ ಟ್ಯೂನ್ ಆಗಿಬಿಟ್ಟಿರ್ತವೆ. ಅದೇ ಕಾರಣಕ್ಕೋ ಏನೋ ನಾವು ಒಬ್ರಿಗೊಬ್ರು ಇಷ್ಟನೂ ಆಗಿಬಿಡ್ತೀವಿ. ನಮ್ಮ ಆಸೆಗಳು, ನಿರಾಸೆಗಳು ಕೂಡ ಒಂದೇ ಥರ ಇರ್ತವೆ. ಬಿಡ್ರಿ, ಈ ದೇಶ ಉದ್ಧಾರ ಆಗಲ್ಲ ಅನ್ನೋದರಿಂದ ಹಿಡಿದು ಈ ವಯಸ್ಸಿನಲ್ಲಿ ನಾನು ಚೇಂಜ್ ಆಗಬೇಕು ಅಂದರೆ ಹೇಗೆ ಅನ್ನೋ ತನಕ ನಾವೆಲ್ಲ ಪ್ರತಿನಿತ್ಯ ಪ್ರತಿ ಪರಿಸ್ಥಿತಿಯಲ್ಲೂ ಒಂದೇ ಥರ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಕಾರಣಗಳು ಇವೆ. ನಮ್ಮಲ್ಲಿ ಕೆಲವರು ಬಹಳ ಬೇಗನೆ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ಬಿಡ್ತಾರೆ. ಇತ್ತೀಚೆಗೊಂದು ದಿನ ನನ್ನ ಮಗಳ 2 ಸ್ನೇಹಿತೆಯರನ್ನ ಕೂಡಿಸ್ಕೊಂಡು ಮಾತಾಡ್ತಾ ಇದ್ದೆ. ನಂಗೆ ಗೊತ್ತು ಅವರ ವ್ಯಕ್ತಿತ್ವಗಳಲ್ಲಿ ಅಗಾಧವಾದ ಅಂತರಗಳಿವೆ. ಆದರೆ ಮಾತು, ದನಿ ತೆಗೆಯೋದು, ಹೌದು ಅಂತ ಉದ್ಗರಿಸೋದು, ಮ್ಯಾನರಿಸಮ್ಗಳು, ಕಣ್ಣು ಕೈಗಳ ಚಲನೆ ಎಲ್ಲ ಒಬ್ರನ್ನೊಬ್ಬರು ಹೋಲೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನಿಸ್ತು. ನಿಜ ಹೇಳೋದಾದರೆ ಆ ಮ್ಯಾನರಿಸಮ್ಗಳು ಯಾವುವೂ ಕೂಡ ಅವರು ಅಲ್ಲವೇ ಅಲ್ಲ. ಅವರೆಲ್ಲ ತುಂಬ ಸಹಜವಾಗಿ, ಸ್ಫುಟವಾಗಿ, ತಮ್ಮದೇ ಆದ ಶೈಲಿಗಳಲ್ಲಿ ಚೆಂದಗೆ ಮಾತಾಡ್ತಾ ಇದ್ದವರು. ಅದೆಲ್ಲಿಂದನೋ ಹೀಗೆ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಒಬ್ಬರನ್ನೊಬ್ಬರು ಇಮಿಟೇಟ್ ಮಾಡ್ತಾರೆ, ಅಥವಾ 3 ಜನ ಇನ್ನೊಬ್ಬಳ್ಯಾರನ್ನೋ ಅನುಕರಿಸ್ತಾ ಇರ್ತಾರೆ. ಹಾಗಂತ ಅವ್ರಿಗೆ ಹೇಳಿದೆ, ಮುಖ ನೋಡಿಕೊಂಡ್ರು. ಅಫ್ಕೋರ್ಸ್ ನಾವು ಪ್ರತಿಯೊಂದನ್ನು ಅನುಕರಣೆಯಿಂದಲೇ ಕಲ್ತವರು. ಮಾತು, ನಡಿಗೆ, ನಿಂತ್ಕೊಳ್ಳೋ ಭಂಗಿ ಎಲ್ಲ ಕೂಡ ಇನ್ನೊಬ್ಬರ ಅನುಕರಣೆಗಳೇ. ಆದರೆ ಹೀಗೆ ಜೀವನ ಪರ್ಯಂತ ಅವರಿವರನ್ನು ಅನುಕರಿಸ್ತಾ ಹೋದರೆ ಅದರ ಪರಿಣಾಮ ಏನಾಗುತ್ತೆ? ನೀವೆಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಥರ ಅನ್ನಿಸ್ತೀರಿ ಅಂತ ಯಾರಾದರೂ ಅಂದ ಕೂಡಲೇ ಅವನು ತನ್ನ ಎಡಗೈನ ಅನವಶ್ಯಕವಾಗಿ ವಿಪರೀತವಾಗಿ ಬಳಸೋದನ್ನು ನಿಲ್ಲಿಸಬೇಕು. ನಿಮ್ಮ ಬರವಣಿಗೆ ಎಷ್ಟೊಂದು ಹೋಲುತ್ತೆ ಗೊತ್ತಾ ಆ ಲೇಖಕನ ಶೈಲಿಯನ್ನು ಅಂತ ಯಾರಾದರೂ ಹೇಳಿದಾಗ ಮೊದಲು ಬರೆಯೋದನ್ನು ನಿಲ್ಲಿಸಬೇಕು. ನಾನು ಇತ್ತೀಚೆಗೆ ನಟ ರಾಜ್ಕುಮಾರ್ ಥರ ಮಾತಾಡ್ತಿದ್ದೀನಿ ಅನ್ನಿಸ್ದಾಗ ತಕ್ಷಣ ಅದನ್ನು ಬದಲಾಯಿಸ್ಕೋಬೇಕು. ಎಲ್ಲಿಂದಲೋ ಗಂಟು ಬಿದ್ದ ಮಹಾನ್ ನೆಗೆಟಿವ್ ಗುಣಗಳ ಮಿತ್ರನೊಬ್ಬ ಯೋಚಿಸುವ ಧಾಟಿಯಲ್ಲೇ ನಾನು ಯೋಚಿಸ್ತಿದ್ದೀನಿ ಅನ್ನಿಸಿದ ಮರುಕ್ಷಣ ಆತನ ಜೊತೆಗೆ ಇರುವಂಥ ಸಂಬಂಧನ ಕಡ್ಕೋಬೇಕು. ಇಂಥ ಅವಶ್ಯಕತೆ ತುಂಬ ಸ್ಟ್ರಾಂಗ್ ಆದ ವ್ಯಕ್ತಿತ್ವಗಳಿಗೆ ಇರೋದಿಲ್ಲ. 10 ವರ್ಷ ಅಮೆರಿಕಾದಲ್ಲಿ ಬಿಟ್ಟರು ವಾಪಸ್ ಬಂದು ಥೇಟ್ ಬೆಂಗಳೂರಿನ ಜಯನಗರದ ಕನ್ನಡಿಗನ ಹಾಗೆ ಮಾತಾಡೋರಿದ್ದಾರೆ. ಅವರು ಸೆಟ್ ಪ್ಯಾಟರ್ನ್ಗಳಿಗೆ ಬಲಿಯಾಗೋರಲ್ಲ. ಆದರೆ ನೀವು ಅವರಷ್ಟು ಸ್ಥಿರವಾಗಿ ಇರಲಾರ್ರಿ ಅನ್ನೋದೇ ಆದರೆ ತಕ್ಷಣ ನಿಮ್ಮ ಪ್ಯಾಟರ್ನ್ಗಳನ್ನು ಪರೀಕ್ಷೆ ಮಾಡಿಕೊಳ್ಳಿ.
ಅದರಲ್ಲೂ ಹದಿವಯಸ್ಸಿನ ಹುಡುಗ ಹುಡುಗಿಯರು ಈ ಅನುಕರಣೆಗಳನ್ನು ತುಂಬ ಪ್ರಯತ್ನಪೂರ್ವಕವಾಗಿ ರೆಸಿಸ್ಟ್ ಮಾಡಬೇಕು. ಇಲ್ಲದೇ ಇದ್ದರೆ ಸ್ವಂತಿಕೆ ಅನ್ನೋದು ನೋಡ್ತಾ ನಾಶವಾಗಿಬಿಡುತ್ತೆ. ಹಾಗಂತ ನೀವು ಬಂಡಾಯ ಹೇಳಬೇಕಾಗಿಲ್ಲ, ಯಾರನ್ನು ಧಿಕ್ಕರಿಸಬೇಕಾಗಿಲ್ಲ, ಅದು ಯಾರಿಂದಲೂ ಹೆದರ್ಕೊಂಡು ದೂರ ಇರಬೇಕಾಗಿಲ್ಲ. ನಾನು ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರೆ ಸಾಕು. ಇಂತಿಷ್ಟು ದಿನಗಳಿಗೊಂದು ಸಲ ನಿಮ್ಮ ಮಾತು, ನಿಮ್ಮ ನಡಿಗೆ, ನಿಮ್ಮ ಉಡುಪು, ಧಾಟಿ, ಸ್ಟೈಲು, ಚಿಂತನೆ, ಅನಿಸಿಕೆ ಇವೆಲ್ಲ ಮೊದಲಿನ ಹಾಗೇ ನಿಮ್ಮ ಧಾಟಿಯಲ್ಲೇ ಇವೆಯೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. 10 ಜನರ ಭಾಷಣದ ನಂತರವೂ ನೀವೊಬ್ಬರು ಮಾತಾಡೋಕ್ಕೆ ಎದ್ದು ನಿಂತರೆ ಇಡೀ ಜನಸಮೂಹ ನಿಮ್ಮ ಮಾತನ್ನು ಕೇಳೋಕ್ಕೆ ಕದಲದೇ ಕೂಡುವಂತಹ ಸ್ವತಂತ್ರ ಚಿಂತನೆ ಮತ್ತು ಶೈಲಿ ನಿಮ್ಮ ಮಾತಿನಲ್ಲಿ ಇದೆಯಾ ಖಚಿತಪಡಿಸ್ಕೊಳ್ಳಿ. ಜಗತ್ತಿನಲ್ಲಿರೋ ಎಲ್ಲ ಒಳ್ಳೆಯದನ್ನು ನಾವು ಸ್ವೀಕರಿಸಬೇಕು. ಅವರಿವರಿಂದ ಕಲಿಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಅವರನ್ನು ಹತ್ತಿರದಿಂದ ಗಮನಿಸಿ ನೋಡಿ. ಅವರು ತಮ್ಮದು ಅನ್ನೋ ಎಲ್ಲವನ್ನೂ ಅವರಿವರಿಂದ ಕಲ್ತಿದ್ದಾರಾ ಅಥವಾ ಅವ್ರಿಗೆ ಸ್ವಂತದ್ದು ಅಂತ ಏನಾದರೂ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡಿ. ಒಳ್ಳೆಯದನ್ನೆಲ್ಲ ಅವರಿವರಿಂದ ಕಲಿತೆ ಅಂತ ಹೇಳಿದ್ರೆ ಅಲ್ಲಿಗೆ ಆತನ್ನು ಬಿಟಾಕಿ. ನಿಮಗೆ ನೆನಪಿರಲಿ, ಒಳ್ಳೆಯದು ಅನ್ನೋದು ಜಗತ್ತಿನಾದ್ಯಂತ ಇರೋ ಹಾಗೇ ನಿಮ್ಮೊಳಗೂ ಇದೆ. ಶಿಸ್ತನ್ನು ನೀವು ಬ್ರಿಟಿಷರನ್ನು ನೋಡಿ ಕಲಿಬೇಕಾಗಿಲ್ಲ, ಹೋರಾಟವನ್ನು ರಷ್ಯನ್ನರಿಂದ ಕಲಿಯಬೇಕಾಗಿಲ್ಲ, ವಿಲಾಸಗಳನ್ನು ಚಿಂತನೆಯನ್ನು ಫ್ರೆಂಚರಿಂದ ಕಲಿಬೇಕಿಲ್ಲ. ಮತ್ತು ನೀವು ಅಂದ್ಕೊಂಡ ಹಾಗೆ ಎಲ್ಲ ಬ್ರಿಟಿಷರು ಶಿಸ್ತುಗಾರರೇನಲ್ಲ, ಎಲ್ಲ ರಷ್ಯನ್ರು ಹೋರಾಟಗಾರರಲ್ಲ. ಲುಕ್ ಅಟ್ ಅಮೆರಿಕನ್ಸ್ ಐಸೆ ಅಂತ ಯಾರಾದರೂ ಹೇಳಿದರೆ ನಕ್ಕು ಸುಮ್ಮನಾಗ್ಬಿಡಿ. ನಾವು ಡ್ರೆಸ್ಸು, ಶೈಲಿ, ನಡಿಗೆ, ಧಾಟಿ ಇತ್ಯಾದಿಗಳನ್ನು ಅಮೆರಿಕನ್ನರಿಂದ ಅನುಕರಿಸಿ ಕಲಿಯಬಹುದೇ ಹೊರತು ಸ್ವಭಾವ ಅನ್ನೋದು ದೇಶಗಳ, ಭಾಷೆಗಳ, ಗಡಿಗಳ ತೆಕ್ಕೆಗೆ ಸಿಕ್ಕುವಂಥದ್ದಲ್ಲ. ಸ್ವಭಾವ ಅನ್ನೋದು ನಮ್ಮದು, ಸ್ವಲ್ಪ ಹುಟ್ಟಿನೊಂದಿಗೆ ಬಂದದ್ದು, ಸ್ವಲ್ಪ ನಾವಾಗೇ ರೂಢಿಸ್ಕೊಂಡಿದ್ದು. ಈ ಜಗತ್ತಿನ ಪ್ರತಿ ಜೀವಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿರ್ತಾನೆ, ತನ್ನದೇ ಆದ ರೀತಿಯಲ್ಲಿ ಡಿಫ್ರೆಂಟ್ ಆಗಿರ್ತಾನೆ. ನಿಮ್ಮ ಮನೆಯಲ್ಲೇ, ನಿಮ್ಮ ಗೆಳೆಯರ ಗುಂಪಿನಲ್ಲೇ, ನಿಮ್ಮ ಕಾಲೇಜಿನಲ್ಲೇ ನೀವು ಡಿಫ್ರೆಂಟ್ ಫೆಲೋ. ನೀವು ಪ್ರೂವ್ ಮಾಡಬೇಕಾಗಿರೋದೇ ಅದನ್ನು ಪ್ರೂವ್ ಮಾಡಿದಾಗಲೇ ನಿಮಗೆ ಗೆಲುವು ಸಿಕ್ಕೋದು. ನಾನು ಕೂಡ ಅವ್ರ ಹಾಗೇ ಒಳ್ಳೆಯವನು, ಅವ್ರ ಹಾಗೇ ಸೋಮಾರಿ, ಅವ್ರ್ಯಾರೋ ಇದ್ದಾರಲ್ಲ, ಥೇಟ್ ಅವ್ರ ಹಾಗೇ ಪ್ರಾಮಾಣಿಕ, ಅದ್ಭುತವಾಗಿ ಕಿಶೋರ್ ಕುಮಾರ್ ಥರಾನೇ ಹಾಡ್ತೀನಿ, ನಾನು ಅಮಿತಾಬ್ ಬಚ್ಚನ್ ಥರ ಆ್ಯಕ್ಟ್ ಮಾಡ್ತೀನಿ, ನೀವು ನೋಡಿಬಿಟ್ರೆ ಏನಂತೀರೋ ಏನೋ. ನೋ, ಹೀಗೆಲ್ಲ ಯೋಚಿಸಬೇಡಿ, ಹೀಗೆಲ್ಲ ವರ್ತಿಸಬೇಡಿ. ಈ ಜಗತ್ತಿಗೆ ಒಬ್ಬ ಕಿಶೋರ್ ಕುಮಾರ್ ಸಾಕು, ಒಬ್ಬ ಬಚ್ಚನ್ ಸಾಕು, ಒಬ್ಬ ಸೋಮಾರಿ ಸಾಕು ಕಣ್ರಿ. ಈ ಜಗತ್ತಿಗೆ ನೀವು ಬೇಕು. ಉಳಿದವರಿಗಿಂತ ತುಂಬ ಡಿಫರೆಂಟ್ ಆದ ಶುದ್ಧವಾದ ನೀವು ಬೇಕು. ನಡೆದ್ರೆ, ಮಾತಾಡಿದ್ರೆ, ನಕ್ಕರೆ, ಯೋಚಿಸಿದರೆ, ಬರೆದ್ರೆ, ಸಿಟ್ಟು ಮಾಡಿಕೊಂಡ್ರೆ, ಮುತ್ತು ಕೊಟ್ಟರೆ, ಐ ಲವ್ ಯು ಅಂದರೆ ಅದು ನೀವು ಮಾತ್ರ ಅಂದ ಹಾಗಿರಬೇಕು. ಹಾಗಂತ ಉಳಿದವ್ರಿಗಿಂತ ಭಿನ್ನವಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ವಕ್ರವಾಗಿ ಎಡವಟ್ಟಾಗಿ ಯೋಚಿಸೋಕ್ಕೆ ಶುರು ಮಾಡಿಬಿಡಬೇಡಿ. ನಿಮ್ಮ ಒರಿಜಿನಲ್ ನೀವು ಹೇಗಿದ್ದೀರೋ ಹಾಗಿದ್ದು ಬಿಡಿ ಸಾಕು. ಜೊತೆಗೆ ನಿಮ್ಮದೇ ಆದ ಒಳ್ಳೆತನ, ನಿಮ್ಮದೇ ಆದ ಚಿಂತನೆ, ನಿಮ್ಮದೇ ಆದ ಶೈಲಿ, ಮಾತು, ಬರವಣಿಗೆ, ಬದುಕು ಅದನ್ನು ರೂಪಿಸ್ಕೊಳ್ಳಿ. 10 ನಿಮಿಷ ನೀವು ಪಕ್ಕದಲ್ಲಿ ಕೂತು ಎದ್ದು ಹೋದರೆ 10 ವರ್ಷದ ತನಕ ನಿಮ್ಮ ನೆನಪು ಆಗ್ತಾ ಇರಬೇಕು. 100 ವರ್ಷ ಬದುಕಿ ಎದ್ದು ಹೋದ್ಮೇಲೆ ಅದೆಷ್ಟು ವರ್ಷ ಜಗತ್ತಿಗೆ ನೆನಪಾಗಿ ಉಳಿತಿರೋ ಏನೋ ನೀವು ಲೆಕ್ಕ ಹಾಕ್ಕೊಳ್ಳಿ. ಅಂಥ ನಿಮ್ಮೊಳಗಿನ ನೀವಿಗೆ ಇವತ್ತಿನ ಚಿಯರ್ಸ್.